ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಈ ಬೆನ್ನಲ್ಲೇ ಮತ್ತಷ್ಟು ವಿಚಾರಗಳು ಇನ್ವೆಸ್ಟಿಗೇಷನ್ ಮೂಲಕ ಹೊರಬರ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಗೋಲ್ಡ್ ನಟಿಯ ರಹಸ್ಯ ಬಟಾಬಯಲಾಗ್ತಾ ಇದೆ. ಒಮ್ಮೆ ದುಬೈಗೆ ಭೇಟಿ ಕೊಟ್ಟರೆ ಕೋಟಿ ಕೋಟಿ ಸಂಪಾದನೆ ಮಾಡೋದು ಫಿಕ್ಸ್ ಅಂತೆ ಈ ನಟಿ. 81 ಲಕ್ಷಕ್ಕೆ ಅಲ್ಲಿಂದ 1 ಕೆಜಿ ಚಿನ್ನವನ್ನು ಖರೀದಿ ಮಾಡ್ಕೊಂಡು ಬರ್ತಾ ಇದ್ಲು ನಟಿ ರನ್ಯಾ ರಾವ್. ಬೆಂಗಳೂರಿಗೆ ಬಂದು ಅದೇ ಚಿನ್ನವನ್ನು 90 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ಲಂತೆ. ಈ ಬಾರಿಯ ಟ್ರಾವೆಲ್ನಲ್ಲಿ 1 ಕೋಟಿ ರೂಪಾಯಿ ಟಾರ್ಗೆಟನ್ನು ರನ್ಯಾ ರಾವ್ ಇಟ್ಕೊಂಡಿದ್ಲು ಅನ್ನೋದು ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಗಂಡನ ಜೊತೆಗೆ ಸೇರಿಕೊಂಡು ಈ ರೀತಿಯ ಕೋಟ್ಯಾಂತರ ರೂಪಾಯಿ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ನಟಿ ಭಾಗಿಯಾಗಿದ್ಲು ಅನ್ನೋದು ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಆಕೆಯ ಮನೆಯಲ್ಲಿ ಸಿಕ್ಕಿರುವಂತಹ ಕಡತಗಳು ಅದನ್ನು ಹೇಳ್ತಾ ಇದೆ. ಆಕೆಯ ಮನೆಯಲ್ಲಿಯೇ ಕೆಜಿಗಟ್ಟಲೆ ಬಂಗಾರವನ್ನು ಇಟ್ಟಿದ್ಲಂತೆ. ಕಂತೆ ದುಡ್ಡನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಇನ್ವೆಸ್ಟಿಗೇಷನ್ನ ಆಳಕ್ಕಿಳಿತಾ ಇದ್ದ ಹಾಗೆ ಮತ್ತಷ್ಟು ಮಗದಷ್ಟು ಹೊಸ ವಿಚಾರಗಳು ಹೊರಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಹೇಗಿತ್ತು ಈಕೆಯ ಗೋಲ್ಡ್ ಸ್ಮಗ್ಲಿಂಗ್ ಅಂಥೇಳಿ, ಜೊತೆಗೆ ಇಷ್ಟು ದಿನಗಳ ಕಾಲ ಸಲೀಸಾಗಿ ಮಾಡ್ಕೊಂಡು ಬಂದಂತಹ ಈಕೆ ಈ ಬಾರಿ ತಗಲಾಕೊಂಡಿದ್ದು ಹೇಗೆ ಅಂತ? ಪ್ರೇಮ್, ಖಂಡಿತ. ಯಾಕೆಂದ್ರೆ ಸಾಕಷ್ಟು ಬಾರಿ ಈ ರೀತಿಯ ದಾಳದಲ್ಲಿ ಉಳಿಸಿ ಆಕೆ ಸಾಕಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ದು. ಕಳೆದ 1.5 ವರ್ಷದಿಂದ ಈಕೆ ನಿರಂತರವಾಗಿ ಆಕ್ಟಿವ್ ಆಗಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ 40ಕ್ಕೂ ಹೆಚ್ಚು ಬಾರಿ ಯುರೋಪ್ ಕಂಟ್ರೀಸ್ ಇರ್ಬೋದು, ಮಲೇಷಿಯಾ ಇರ್ಬೋದು, ದುಬೈ ಇರ್ಬೋದು, ಈ ರೀತಿಯ ಬೇರೆ ಕಂಟ್ರಿಗಳಿಗೆ ಆಕೆ ಭೇಟಿಯನ್ನ ಕೊಡ್ತಾ ಇದ್ದು. ಭೇಟಿಯನ್ನ ಕೊಡೋ ಸಂದರ್ಭದಲ್ಲಿ ಅಂದ್ರೆ ಆಕೆ ಪಾಸ್ಪೋರ್ಟ್ ಅನ್ನ ಪರಿಶೀಲನೆ ಮಾಡಿದಂತ DRI ಅಧಿಕಾರಿಗಳಿಗೆ ಇದೆಲ್ಲ ಕೂಡ ಗೊತ್ತಾಗಿರೋಂಥದ್ದು. ಅಂದ್ರೆ ಆಕೆ ಒಂದ್ಸತಿ ಟ್ರಾವೆಲ್ ಅನ್ನ ಮಾಡಿದ್ರೆ ಆಕೆ ಕನಿಷ್ಠ 90 ಲಕ್ಷದಿಂದ 1 ಕೋಟಿಯಷ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಆಕೆ ಮಲೇಷಿಯಾಗೆ ಟ್ರಾವೆಲ್ ಅನ್ನ ಮಾಡ್ತಾಳೆ. ಮಲೇಷಿಯಾದಿಂದ ದುಬೈಯಿಂದ ಬೆಂಗಳೂರಿಗೆ ಬರುವಂತದ್ದು. ದುಬೈಯಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ 81 ಲಕ್ಷಕ್ಕೆ ಒಂದು ಕೆಜಿ ಚಿನ್ನಕ್ಕೆ 81 ಲಕ್ಷ ಕೊಟ್ಟು ಚಿನ್ನವನ್ನ ಖರೀದಿ ಮಾಡುವಂಥದ್ದು. ಯಾಕಂದ್ರೆ ಅದು ಕೂಡ ಡೀಲರ್ನ ಜೊತೆಯಲ್ಲಿ ಖರೀದಿಯನ್ನ ಮಾಡುವಂಥದ್ದು. ಖರೀದಿಯನ್ನ ಮಾಡಿ ಬೆಂಗಳೂರಿಗೆ ಬಂದ ಬಳಿಕ ಅದನ್ನ 90 ರಿಂದ 95 ಲಕ್ಷದಷ್ಟು ಹಣ ಕೊಟ್ಟು ಅದನ್ನ ಅಂದ್ರೆ ಹಣಕ್ಕೆ ಮಾರಾಟವನ್ನ ಮಾಡುವಂಥದ್ದು. ಈ ರೀತಿಯೆಲ್ಲ ಆಗ್ತಾ ಇತ್ತು. ಅಂದ್ರೆ ಆಕೆ 14.15 ಕೆಜಿ ಚಿನ್ನ ಏನಿತ್ತು, 15 ಕೆಜಿಯಲ್ಲಿ ಕನಿಷ್ಠ 1 ಕೆಜಿಗೆ 10 ರಿಂದ 15 ಲಕ್ಷ ಲಾಭವನ್ನ ಪಡೆಯುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಒಂದು ಟ್ರಾವೆಲ್ ನಲ್ಲಿ ಏನಿಲ್ಲ ಅಂದ್ರೆ ಆಕೆ 1 ಕೋಟಿಯನ್ನ ರಿಕವರ್ ಅನ್ನ ಮಾಡ್ಬೇಕು ಮತ್ತು ಲಾಭವನ್ನ ಮಾಡ್ಬೇಕು ಅಂತ ಹೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡ್ತಿದ್ಲು ಅನ್ನೋದು DRI ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಮುರಳಿ. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ದುಡ್ಡು ಮಾಡೋದಕ್ಕೆ ಜನ ಯಾವೆಲ್ಲ ದಾರಿಗಳನ್ನು ಹಿಡಿತಾರೆ ಅಂತ. ಬಟ್ ಕೆಲವು ಸರ್ತಿ ನಾವು ಹೇಳಿದ್ವಿ, ಈ ಥರ ಚಿನ್ನಗಿನ್ನ ತರಬೇಕಾದ್ರೆ ಗುಪ್ತಾಂಗದಲ್ಲಿ ಇಟ್ಕೊಂಡು ಬಂದರೂ ತಗ್ಲಾಕೊಂಡಿರೋದು, ಯಾವ್ಯಾವ ರೀತಿ ಶೂದು ಕೆಳಗಡೆ ಲೇಸ್ ಇರುತ್ತಲ್ಲ, ಇದು ಬಾಟಮ್, ಅಲ್ಲೆಲ್ಲ ಇಟ್ಕೊಂಡು ಬಂದಿರೋದೆಲ್ಲ ತಗ್ಲಾಕೊಂಡಿರೋದು, ಅದೆಲ್ಲ ನೋಡಿದ್ದೀವಿ. ಇಂಥ 15 ಕೆಜಿ ಚಿನ್ನ ತರೋದು ಅಂತಂದರೆ ತಮಾಷೆನ. ಅದನ್ನೇ 15 ಕೆಜಿನ ಜಾಕೆಟಲ್ಲಿ ಇಟ್ಕೊಂಡು ತಂದಿದ್ದಾರೆ ಅಂತಂದರೆ ಹೌ ಇಟ್ಸ್ ಪಾಸಿಬಲ್ ಅಂತ ನಿಜಕ್ಕೂ ವಂಡರ್ ಇದು ನಿಜ.